ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುರೇಶ್ ರಾಘವಯ್ಯ. ಅವರು ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆಗಿ ಕೇವಲ ಪ್ಯಾರಿಸ್ನಲ್ಲಿ ಟ್ರೈನಿಂಗ್ ತಗೊಳ್ಳೋದಲ್ಲದೆ ಮೇಯೋ ಕ್ಲಿನಿಕ್ನಲ್ಲಿ ಇಮ್ಯುನಾಲಜಿ ಇನ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಂತ ಮಾಡಿ ಈಗ ಸೀನಿಯರ್ ಕನ್ಸಲ್ಟೆಂಟ್ ಇನ್ ಮಲ್ಟಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಅಂಡ್ ಹಿ ಹ್ಯಾಸ್ ಅವ್ರದೇ ಆದಂಥ ಸ್ಪಂದನ ಗ್ಯಾಸ್ಟ್ರೋ ಅಂಡ್ ಲಿವರ್ ಕೇರ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ. ಧನ್ಯವಾದಗಳು. ನೀವು ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಅಂತ ಗೊತ್ತು, ತುಂಬಾ ಕೆಲಸ ಮಾಡಿದಿರಂತ ಗೊತ್ತು. ಆದರೆ ನಮ್ಮ ಹಳೆ ಸನಾತನ ಧರ್ಮದ ಪ್ರಕಾರ ಸರ್ವಜ್ಞ ಹೇಳುವ ಹಾಗೆ ಅನ್ನದಾನಕ್ಕಿಂತ ಇನ್ನೂ ದಾನ ಉಂಟೆ ಅಂತ ಕೇಳ್ತಾರೆ. ಅನ್ನವೇ ಶ್ರೇಷ್ಠ ದಾನ ಸರ್ವಜ್ಞ ಅಂತ ಹೇಳ್ತಾರೆ. ಆದರೆ ಈ ಅನ್ನವನ್ನ ತಗೊಂಡು ನಮ್ಮ ಶರೀರದ ಅಂಗಗಳು ಬೆಳೆಯುತ್ತೆ. ಅನ್ನ ಕೊಟ್ರೆ ಒಂದು ದಿನ ಆಗತ್ತೆ. ಹಾಗೆ ಅನ್ನದಿಂದ ಬೆಳೆದಂತ ಶರೀರದ ಅಂಗಗಳ ದಾನ ಮಾಡಿದ್ರೆ ಅದು ಎಷ್ಟೋ ವರ್ಷದಗಳಿಗೂ ಯಾರಿಗೆ ದಾನ ಕೊಟ್ಟಿರ್ತಾರೋ ಅವ್ರಿಗೆ ಪ್ರಯೋಜನ ಆಗತ್ತೆ. ಹಾಗಾಗಿ ಇವತ್ತು ನೀವು ನಮಗೆ ಈ ಅಂಗದಾನಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ನಮಸ್ಕಾರ. ಸೊ ನೀವ್ ಹೇಳ್ದಾಗ ಅನ್ನದಾನದಿಂದ ಮಹಾದಾನ ಇಲ್ಲ ಅಂತ ಹೇಳಿದ್ರಲ್ಲ, ಈಗಿನ ಕಾಲದಲ್ಲಿ ಆಕ್ಚುಲಿ ಅದು ಅಂಗಾಂಗ ದಾನಕ್ಕಿಂತ ದೊಡ್ಡ ದಾನ ಇಲ್ಲ. ಈಗ ಹೌದು. ನಮ್ಮ ಕರ್ನಾಟಕದಲ್ಲೇ ನೋಡಿದ್ರೆ ಈಗ ಸದ್ಯಕ್ಕೆ ಹಾ 6,000ಕ್ಕೂ ಹೆಚ್ಚು ಜನ ಕಿಡ್ನಿ ಕಸಿಗೆ ಕಾಯ್ತಿದ್ದಾರೆ. ಹಾ 1,200ಕ್ಕೂ ಹೆಚ್ಚು ಜನ ಲಿವರ್ ಕಸಿಗಾಗಿ ಕಾಯ್ತಿದ್ದಾರೆ. ಇದೇ ತರ ಹಾ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಲಿ, ಲಂಗ್ ಟ್ರಾನ್ಸ್ಪ್ಲಾಂಟ್ ಆಗಲಿ, ಪ್ಯಾನ್ಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಆಗಲಿ, ಇಂಟೆಸ್ಟೈನ್ ಟ್ರಾನ್ಸ್ಪ್ಲಾಂಟ್ ಆಗಲಿ, ಹಾ ಈಗ ಹಾ ಅನೇಕ ಆರ್ಗನ್ ಫೇಲಿಯರ್, ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿರುವ ರೋಗಿಗಳಿದ್ದಾರೆ. ಹೌದು. ಅವ್ರಿಗೆ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಯಾರು ಅವ್ರಿಗೆ ಅಂಗಾಂಗ ದಾನ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ, ಇಲ್ಲಾಂದ್ರೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗೋದಿಲ್ಲ. ಸೊ ಅವ್ರನ್ನ ಏನ್ ಹ್ಮ್ ಮಾಡ್ತೀವಿ ಅಂದ್ರೆ ನಾವು ಗೌರ್ಮೆಂಟ್ ವೈಟಿಂಗ್ ಲಿಸ್ಟ್ ಅಲ್ಲಿ ಹಾಕಿ ಅಲ್ಲಿ ಕಾಯ್ತಾ ಇದೀವಿ. ಸೊ ಹ್ಮ್ ಇವ್ರು ಕಾದು 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 ಏನಾಗ್ತಾರೆ ಅಂದ್ರೆ 30%ಗೂ ಹೆಚ್ಚು ಜನ ಅಂಗಾಂಗ ದಾನ ಮಾಡ್ದಿರಾ ಅಂಗಾಂಗ ಟ್ರಾನ್ಸ್ಪ್ಲಾಂಟ್ ಸಿಗ್ತಾರೆ ಏನಾಗ್ತಾ ಇದೆ, ಸಿಗದೇನೆ ತೀರೋಗ್ತಿದ್ದಾರೆ. ಹೋಗ್ತಾರೆ. ಹೌದು. ಎಸ್. ಸೊ ಇದರಿಂದ ನಾವು ಕಳಕಳಿಯಿಂದ ಕೇಳ್ಕೊಳ್ಳೋದು ಏನಂದ್ರೆ ಎಲ್ಲಾರು ಮುಂದೆ ಬಂದು ಅಂಗಾಂಗ ದಾನ್ಲಿಕ್ಕೆ ಮಾಡ್ಲಿಕ್ಕೆ ಇಚ್ಛೆ ಪಟ್ಟು ರಿಜಿಸ್ಟರ್ ಮಾಡ್ಕೊಂಡ್ರೆ, ನೀವು ಸತ್ತ ಬಳಿಕ ನಿಮ್ಮ ಹ್ಮ್ ಆರ್ಗನ್ಸ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಆರ್ಗನ್ಸ್ ನ ಹ್ಮ್ ತಗೊಂಡು ನಾವೇನ್ ಮಾಡ್ತೀವಿ, ಈ ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿರುವ ಜನಕ್ಕೆ ಹ್ಮ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿ ಅವ್ರಿಗೆ ಮರು ಜನ್ಮ ಅನ್ನೋದನ್ನ ಕೊಡೋಕೆ ಸಾಧ್ಯ ಆಗುತ್ತೆ. ಓ, ನಿಜವಾಗ್ಲು ಮರು ಜೀವ ಹ್ಮ್. ಕೊಡೋದಿದೆ ಅಲ್ಲ, ಅದು ಬಹಳ ದೊಡ್ಡ ಕೆಲಸ. ಅಂದ್ರೆ ಹ್ಮ್. ಜೀವದಾನ ಮಾಡಿದ ಹಾಗೆ. ಸ್ವತಃ ನಾನೇ ನೋಡಿದ್ದೀನಿ, ನಮ್ಮ ಯಜಮಾನರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾದಾಗ ಎಲ್ಲ ದಿಲ್ಲಿಯಿಂದ ಗಲ್ಲಿವರೆಗೂ ಎಲ್ಲಾ ಕಡೆಗೂ ಓಡಾಡದೆ ಕೊನೆಗೆ ಸಿಕ್ತು. ಹ್ಮ್. ಟ್ರಾಫಿಕ್ ನಲ್ಲಿ ಆಕ್ಸಿಡೆಂಟ್ ಆಗಿದ್ದ ಯುವಕಂದು. ಕರೆಕ್ಟ್. ಆದ್ರೆ ಅದನ್ನ ತಗೊಳ್ಳೋ ಹೊತ್ತಿಗೆ ಇವ್ರಿಗೆ ಅದನ್ನ ರಿಸೀವ್ ಮಾಡುವಂತಹದ್ದು ಬಲ ಇರ್ಲಿಲ್ಲ, ಅದನ್ನ ಬೇರೆಯವ್ರು ಇರ್ಲಿಲ್ಲ. ಕೊಡ್ಬೇಕಾಯ್ತು. ಸೊ ಹ್ಮ್. ಹಾಗಾಗಿ ಸಕಾಲಕ್ಕೆ ಸಿಗದೆ ಇರೋದು ಬಹಳ ಕಷ್ಟ. ಆಮೇಲೆ ಕರೆಕ್ಟ್. ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇದೆ ಅಂದ್ರೆ ಕುಟುಂಬದವರೇ ಕೊಡ್ಬೇಕು ಅಂದ್ರೆ ಕುಟುಂಬದವರು ಕೂಡ ಸಿಗೋದಿಲ್ಲ. ಹ್ಮ್. ಹಾಗಾಗಿ ಈಗ ಯಾವ್ಯಾವ ಅಂಗಗಳನ್ನ ಯಾರ್ಯಾರು ಕೊಡ್ಬೋದು, ಯಾವ ಸಮಯದಲ್ಲಿ ಕೊಡ್ಬೋದು ಅಂತ ದಯವಿಟ್ಟು ತಿಳಿಸ್ಕೊಡಿ. ವೆರಿ ಗುಡ್. ಸೊ ಇದನ್ನ ಎರಡು ಪ್ರಕಾರವಾಗಿ ಮಾಡಬಹುದು. ನಾವು ಲಿವಿಂಗ್ ಡೋನರ್ ಮತ್ತೆ ಕೆಡವರಿಕ್ ಡೋನರ್ ಅಂತ ಯೂಸ್ ಮಾಡ್ತಾರೆ. ಹಾ. ಲಿವಿಂಗ್ ಡೋನರ್ ಅಂದ್ರೆ ನಾವು ಬದುಕಿರುವಾಗನೇ ಆರ್ಗನ್ ಡೊನೇಷನ್ ಮಾಡಬಹುದು. ಯಾವ್ದು ಹ್ಮ್ ಮಾಡ್ಬೋದು? ಅರ್ಧ ಲಿವರ್ ಮಾಡ್ಬೋದು, ಒಂದು ಕಿಡ್ನಿ ಮಾಡ್ಬೋದು, ಇಲ್ಲಾಂದ್ರೆ ಹ್ಮ್ ಈಗ ನಾವು ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳಿದೆ ಅದನ್ನು ಕೊಡ್ಬೋದು. ಬಟ್ ಹ್ಮ್ ಕಾಮನ್ ಆಗಿ ಎಲ್ಲ ಕಡೆ ಆಗ್ತಾ ಇರೋದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟ್. ಈ ನಮ್ಮ ಹ್ಮ್ ದೇಶದಲ್ಲಿ, ಭಾರತ ದೇಶದಲ್ಲಿ ಹೆಚ್ಚಾಗಿ ಆಗುವಂತ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟ್. ಒಂದು ಹಾ ಕಿಡ್ನಿ ದಾನ ಮಾಡಿದ್ರೆ, ಅರ್ಧ ಲಿವರ್ ದಾನ ಮಾಡಿದ್ರೆ ಡೋನರ್ಗೆ ಯಾವುದೇ ತರದ ಹಾನಿ ಆಗೋದಿಲ್ಲ. ಸೊ ಇದಕ್ಕೆ ಹೌದು. ಭಯ ಬೇಡ. ಅಯ್ಯೋ ಆರ್ಗನ್ ಡೊನೇಷನ್ ಮಾಡಿದ್ರೆ ನನ್ಗೇನಾದ್ರೂ ಆಗುತ್ತಾ, ನಂದೇನಾದ್ರೂ ಮುಂದೆ ಜೀವನ ಏನಾದ್ರೂ ಚೇಂಜ್ ಆಗುತ್ತಾ ಅಂತ 100% ಇಲ್ಲ. ನೀವು ದಾನ ಮಾಡ್ಲಿಕ್ಕೆ ಮುಂಚೆ ನಾವು ಎಕ್ಸ್ಟೆನ್ಸಿವ್ ವರ್ಕಪ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ, ಹಾರ್ಟ್ ಟೆಸ್ಟ್ ಮಾಡಿ, ಲಂಗ್ಸ್ ಟೆಸ್ಟ್ ಮಾಡಿ, ಎಲ್ಲ ಟೆಸ್ಟ್ ಮಾಡಿ ನೀವು ಫಿಟ್ ಹ್ಮ್ ಇದ್ರೆ ಮಾತ್ರ ನಿಮ್ಮ ಆರ್ಗನ್ ಅನ್ನ ತಗೊಳ್ಳೋದು. ಸೊ ಹ್ಮ್ ಒಂದು ಹ್ಮ್ ಕಿಡ್ನಿ ಅರ್ಧ ಲಿವರ್ ಕೊಡೋದ್ರಲ್ಲಿ ಏನು ತೊಂದರೆ ಆಗೋದಿಲ್ಲ. ಹ್ಮ್ ಇನ್ನು ಕೆಡವರಿಕ್ ಡೊನೇಷನ್ ಅಂದ್ರೆ ನೀವು ಸತ್ತ ಮೇಲೆ ಕೊಡುವಂತ ಆರ್ಗನ್ ಡೊನೇಷನ್ ನೋಡಿದ್ರೆ, ಹಾ ಹಾ ಒಬ್ಬ ಹಾ. ದಾನಿ ಮುಂದೆ ಆದ್ರೆ 8 ಜನಕ್ಕೆ ಮರುಜೀವ ಕೊಡುವಂತ ಓ, ಶಕ್ತಿ ತನ್ನಲ್ಲಿದೆ. ಓಕೆ. ಸೊ ಸರಿ ಇದಕ್ಕೆ ಸರಿ. ಬ್ರೈನ್ ಡೆತ್ ಅಂತ ಹೇಳ್ತೀವಿ. ಸೊ ಏನಂತ ಕೊಡ್ಬೋದು? ಹಾರ್ಟ್ ಕೊಡ್ಬೋದು, 2 ಲಂಗ್ಸ್ ಕೊಡ್ಬೋದು, ಲಿವರ್ ಕೊಡ್ಬೋದು, 2 ಕಿಡ್ನಿ ಕೊಡ್ಬೋದು, ಹ್ಮ್ ಪ್ಯಾನ್ಕ್ರಿಯಾಸ್ ಕೊಡ್ಬೋದು, ಸಣ್ಣ ಕರಳು ಕೊಡ್ಬೋದು. ಇದಲ್ಲದೆ ಹ್ಮ್ 2 ಕಣ್ಣು ಕೂಡ ಕಣ್ಣು ಕೊಡ್ಬೋದು. ಕೊಡ್ಬೋದು. ಹೌದು ಎಸ್. ಹೌದು. ಈಗ ನಮ್ಮ ವೈದ್ಯಕೀಯ ಫೀಲ್ಡ್ ಎಷ್ಟು ಮುಂದುವರೆದಿದೆ ಅಂದ್ರೆ ಹ್ಯಾಂಡ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಹ್ಮ್ ಕೈ, ಯಾರಿಗಾದ್ರೂ ಹ್ಮ್ ಆಕ್ಸಿಡೆಂಟ್ ಆಗಿ ಕೈ ಕಟ್ ಆಗಿ ಏನಾದ್ರು ಆಗಿದ್ರೆ ಅವ್ರಿಗೆ ಹ್ಯಾಂಡ್ ಟ್ರಾನ್ಸ್ಪ್ಲಾಂಟ್ ಮಾಡುವಂತ ಇದು ಮಾಡ್ತಾ ಇದೀವಿ. ಈಗ ಹಾ ಯುಟಿರೈನ್ ಟ್ರಾನ್ಸ್ಪ್ಲಾಂಟ್, ಯಾರಿಗಾದ್ರೂ ಬಂಜೆತನ ಇದ್ರೆ, ಯಾರಿಗಾದ್ರೂ ಹಾ ಮಕ್ಕಳಾಗ್ದಿರ ಯೂಟ್ರಸ್, ಹುಟ್ಟಿದಾಗೇನೆ ಗರ್ಭಕೋಶದ್ದು. ಯುಟಿರಸ್ ಇಲ್ಲ,
ಗರ್ಭಕೋಶ ಹ್ಮ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ರು. ಈಗ ಈ ತರ ಯಾವುದೇ ತರದ ಅಂಗ ನಿಮ್ಮಲ್ಲಿ ವರ್ಕ್ ಆಗ್ತಾ ಇದ್ರೆ ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡುವಂತ ಇರುತ್ತೆ. ಹ್ಮ್ ಅಕಸ್ಮಾತ್ ಅಂಗಾಂಗ ನಿಮ್ದು ಹ್ಮ್ ಚೆನ್ನಾಗಿಲ್ಲ, ಟ್ರಾನ್ಸ್ಪ್ಲಾಂಟ್ ಹ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅದನ್ನ ರಿಸರ್ಚ್ ಹ್ಮ್ ಪರ್ಪಸ್ ಬೆಳೆಸಬಹುದು. ಹಾ ಇವಾಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗೋದಿಲ್ಲ, ನಿಮ್ದು ಹಾರ್ಟ್ ಚೆನ್ನಾಗಿಲ್ಲ ಅಂದ್ರೆ ಹಾರ್ಟ್ ಒಳಗಿರೋ ವ್ಯಾಲ್ವ್ಸ್ ನ ತೆಗೆದು ಮತ್ತೆ ಅದನ್ನ ಬೇರೆಯವರಿಗೆ ಕೊಡಬಹುದು. ಚರ್ಮ ಹ್ಮ್ ಕೊಡಬಹುದು. ಈಗ ಬರ್ನ್ಸ್ ಆಗಿ ಸುಟ್ಟ ಗಾಯ ಆಗಿ ಹೌದು ಅಡ್ಮಿಟ್ ಹೌದು ಆಗಿರ್ತಾರೆ ಎಷ್ಟು ಜನ, ಸ್ಕಿನ್ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ, ಇನ್ಫೆಕ್ಷನ್ ಆಗಿ ಹ್ಮ್ ಸತ್ತೋಗ್ತಾರೆ. So ಅಂತವ್ರಿಗೆ ಸ್ಕಿನ್ ಕೊಡ್ಬೋದು, ನಾವು ನಮ್ಮ ಹ್ಮ್ ಮೂಳೆಗಳನ್ನ ಡೊನೇಟ್ ಮಾಡ್ಬೋದು. ಹ್ಮ್ ಇಲ್ಲ ಅಕಸ್ಮಾತ್ ಓ ಏನು ಡೊನೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಿಮ್ಮ ಅಂಗಾಂಗ ಯಾವ್ದು ಚೆನ್ನಾಗಿಲ್ಲ ಅಂದ್ರೆ ಮೆಡಿಕಲ್ ಸೈನ್ಸ್ ರಿಸರ್ಚ್ ನಿಮ್ ಬಾಡಿನ ಡೊನೇಟ್ ಮಾಡ್ಬೋದು. ಸೊ ಹೀಗೆ ಹ್ಮ್ ಒಬ್ರು ಅಂಗಾಂಗ ದಾನಕ್ಕೆ ಮುಂದೆ ಆದ್ರೆ 8 ಜನಕ್ಕೂ ಹ್ಮ್ ಹೆಚ್ಚು ನೀವು ಮರುಜನ್ಮ ಕಲ್ಸ್ಕೊಡ್ತೀರಾ. ಇಲ್ಲಾಂದ್ರೆ 75ರಷ್ಟು ಜನಕ್ಕೂ ನಿಮ್ಮ ಜೀವನದ ವೈಖರಿ ಏನಿದೆ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಶಕ್ತಿ ಇರುತ್ತೆ. ಓ ಅದ್ಭುತ ಅದ್ಭುತ. ಹ್ಮ್. ಇನ್ಫ್ಯಾಕ್ಟ್ ಏನೋ ಕೆಲವ್ರಿಗೆ ಏನು ಮೂರ್ಖತನದಂದ್ರೆ ಮೂಢನಂಬಿಕೆ ಅಂತಂದ್ರೆ, ಓ ನಾನು ಕಣ್ ಕೊಟ್ರೆ ಮುಂದಿನ ಜನ್ಮದಲ್ಲಿ ಕಣ್ಣಿಲ್ದೆ ಹುಡ್ತೀನಿ, ಎಸ್. ನಾನು ಹಾರ್ಟ್ ಕೊಟ್ಬಿಟ್ರೆ ಹಾರ್ಟ್ ಇಲ್ದೆ, ಅದೆಲ್ಲ ಇದು ಅದು ಸರಿನಾ? ಹೇಗೆ ಎಷ್ಟು ತಪ್ಪು ಅಂತ ಜನರಿಗೆ ಇದು ತಿಳಿಸ್ಕೊಡಿ. ತುಂಬಾ ಈ ತರ ತಪ್ಪು ಕಲ್ಪನೆಗಳು ಉಟ್ಕೊಂಡ್ಬಿಟ್ಟಿದೆ. ನಮ್ಮ ಜಾತಿ ಬಿಡೋದಿಲ್ಲ, ನಮ್ಮ ಧರ್ಮ ಬಿಡೋದಿಲ್ಲ ಆರ್ಗನ್ ಡೊನೇಷನ್ ಮಾಡ್ಲಿಕ್ಕೆ ಅಂತ, ಈ ತರ ತುಂಬಾ ತಪ್ಪು ಅದೆಲ್ಲ ಕಲ್ಪನೆಗಳು. ಸುಳ್ಳು. ಇದೆಲ್ಲ ನೀವು ಪುರಾತನದ ಇದೆಲ್ಲ ನೋಡಿದ್ರೆ ಅದೆಲ್ಲ ತಪ್ಪಿದೆ. ಯಾಕಂದ್ರೆ ನಾವು ಈಗ ಒಂದು 8 ವರ್ಷದ ಅಲ್ಲ ಮುಂಚೆ ನೀವು ಎಲ್ಲ. ನೋಡಿ, ನೀವು ಹ್ಮ್. ಧರ್ಮ ಒಪ್ಪೋದಿಲ್ಲ ಅಂತಲ್ಲ, ಸ್ವತಃ ದದೀಚಿ ಇದ್ದವನು ತನ್ನ ಮೂಳೆ ಕೊಟ್ಬಿಟ್ಟು ಕರೆಕ್ಟ್. ಇಂದ್ರನಿಗೆ ವಜ್ರಾಯುಧ ಮಾಡಕ್ಕೆ ಮೂಳೆ ಕೊಟ್ಟು ಡೊನೇಟ್ ತನ್ನ ಮಾಡಿದ್ದ. ಜೀವನೇ ಕೊಟ್ಟಿರ್ತಾನೆ. ಅಂದ್ರೆ ಎಕ್ಸಾಕ್ಟ್ಲಿ. ನಮ್ಮ ಧರ್ಮದಲ್ಲಿ ಅದು ವಿರುದ್ಧ ಇಲ್ಲ, ಯಾವ ಧರ್ಮದಲ್ಲೂ ಇರಲ್ಲ. ಯಾವ ಧರ್ಮ ಧರ್ಮದಲ್ಲೂ ಇಲ್ಲ. ಅಂತಂದ್ರೆ ಇನ್ನೊಬ್ಬರಿಗೆ ಒಳಿತು ಮಾಡೋದು, ಹಾಗಾಗಿ ಎಸ್. ಯಾವ ಧರ್ಮನೂ ಅದ್ರ ವಿರೋಧ ಇಲ್ಲ. ಹ್ಮ್ ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ. ನಾವು ಇದೇ ಒಂದು 8 ವರ್ಷದ ಮುಂಚೆ ಎಲ್ಲ ಧಾರ್ಮಿಕ ಗುರುಗಳನ್ನು ಕರೆಸಿದ್ವಿ. ಮುಸಲ್ಮಾನ್ ಇಂದದ್ದು, ಕ್ರಿಶ್ಚಿಯನ್ ಇಂದ ಹಿಡಿದು, ಬುದ್ಧಿಸಮ್ ಇಂದ ಹಿಡಿದು, ಕ್ರಿಸ್ಟಿಯಾನಿಟಿ ಇಂದ ಹಿಡಿದು, ನಮ್ಮ ಹಿಂದೂ ಧರ್ಮ ಎಲ್ಲರನ್ನೂ ಧಾರ್ಮಿಕವಾಗಿ ಕೂಡಿಸಿ ಕೇಳಿದ್ವಿ, ಸರ್ ನಿಮ್ ಹ್ಮ್ ಧರ್ಮ ಏನ್ ಹೇಳುತ್ತೆ ಈ ಅಂಗಾಂಗ ದಾನ ಹ್ಮ್ ಬಗ್ಗೆ ಮತ್ತೆ. ಎಲ್ಲರೂ ಹ್ಮ್ ಹೇಳಿದ್ ಒಂದೇ, ಬೇರೆ ಒಬ್ಬ ಮನುಷ್ಯನಿಗೆ ಸಹಾಯ ಆಗುತ್ತೆ ಅಂತ ದಾನ ಮಾಡಿದ್ರೆ ಯಾವ ಹ್ಮ್ ಧರ್ಮನೂ ಅದಕ್ಕೆ ತಡೆಗಟ್ಟೋದಿಲ್ಲ. ಹೌದು ಎಸ್ಪೆಷಲಿ ವಿತ್ ಹೌದು. ರೆಸ್ಪೆಕ್ಟ್ ಟು ಆರ್ಗನ್ ಹ್ಮ್ ಡೊನೇಷನ್. ಹೌದು. ದಯವಿಟ್ಟು ಯಾವುದೋ ತರದ ಧಾರ್ಮಿಕವಾಗಿ ಈ ತರ ಅದು ಇದು ಮಾಡ. ಇನ್ನೊಂದು ಪರಿಕಲ್ಪನೆ ಇದೆ, ಇನ್ನೊಂದು ತಪ್ಪು ಕಲ್ಪನೆ ಇದೆ ನಮ್ಮ ಜನರಲ್ಲಿ. ಏನಂದ್ರೆ ನಾನು ಏನಾದ್ರು ಆರ್ಗನ್ ಡೊನೇಷನ್ ಬಗ್ಗೆ ಒಪ್ಕೊಂಡ್ಬಿಟ್ರೆ ನನ್ಗೇನಾದ್ರೂ ಆದ್ರೆ ಹಾಸ್ಪಿಟ್ಲ್ಗೆ ಹೋಗಿದ ತಕ್ಷಣ ಅವ್ರು ನನ್ನ ನೋಡ್ಕೊಳೋದಿಲ್ಲ, ನನ್ನ ಆರ್ಗನ್ಸ್ ನ ಕದಿಲಿಕ್ಕೆ ಮಾಡ್ತಾರೆ ಅಂತ. ಅದು ದಯವಿಟ್ಟು ತಪ್ಪು, ಈ ಅಯ್ಯೋ ಕಲ್ಪನೆ ಇಟ್ಕೊಂಬೇಡಿ. ತಪ್ಪು, ಹೌದು ಹೌದು ಯಾಕಂದ್ರೆ ಹೌದು. ಆರ್ಗನ್ ಡೊನೇಷನ್ ಅನ್ನೋದು ಇದು ಸ್ಟ್ರೇಟ್ ಫಾರ್ವರ್ಡ್ ಅಲ್ಲ, ತುಂಬಾ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇದೆ. ಯಾಕಂದ್ರೆ ನೀವು ಹೌದು ಹೋದಾಗ ಹೌದು ನಿಮ್ಮ ಟ್ರೀಟ್ಮೆಂಟ್ ಪ್ರಾಮುಖ್ಯತೆ ಪಡೆಯುತ್ತೆ. ಎಲ್ಲಾ ಹೌದು. ಟ್ರೀಟ್ಮೆಂಟ್ ವೈಫಲ್ಯಗೊಂಡು ನಿಮ್ಮ ಬ್ರೈನ್ ನಿಷ್ಕ್ರಿಯಗೊಂಡಿದೆ ಅಂತ ತಿಳಿದ ಮೇಲೆ, ಈ ಬ್ರೈನ್ ಹ್ಮ್ ಅಂದ್ರೆ ಬ್ರೈನ್ ಡೆತ್ ಅಂತ ಹೇಳ್ತೀವಿ, ಈ ಬ್ರೈನ್ ನಿಷ್ಕ್ರಿಯ ಆಗಿದೆ ಅಂತ ಹೆಂಗ್ ತಿಳಿತೀವಿ ನಾವು? ಎರಡು ಹ್ಮ್ ಟೀಮ್ ಬಂದು ನಿಮ್ಮನ್ನ ಚೆಕ್ ಮಾಡ್ತಾರೆ. ನಿಮ್ಗೆ ಹ್ಮ್ ಟ್ರೀಟ್ಮೆಂಟ್ ಕೊಡ್ತಾರೆ ಟೀಮ್, ಇದರಲ್ಲಿ ಇನ್ವಾಲ್ವ್ ಹ್ಮ್ ಆಗೋರು ಇದ್ರಲ್ಲಿ. ಯಾವ್ದು ಬೇರೆ ಟೀಮ್ ಬಂದು ಚೆಕ್ ಮಾಡಿ, ಓಕೆ ಇವರು ಬ್ರೈನ್ ವೈಫಲ್ಯಗೊಂಡಿದೆ, ಇವರು ಇನ್ನು ಇದೆ ಇದರಲ್ಲಿ ಇಲ್ಲ, ಇದರಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹ್ಮ್ 6 ಗಂಟೆ ನಂತರ ಇನ್ನೊಂದು ಟೀಮ್ ಬಂದು ಮತ್ತೆ ಅದೇ ಟೆಸ್ಟ್ ಮಾಡಿ 2 ಟೀಮ್ ಸರ್ಟಿಫೈ ಮಾಡಿದ ಮೇಲೆನೆ ನಿಮ್ಮನ್ನ ಹ್ಮ್ ಬ್ರೈನ್ ಡೆತ್ ಅಂತ ಅದನ್ನ ಡಿಸೈಡ್ ಮಾಡೋದು. ಅದಾದ್ಮೇಲೆ ನಿಮ್ಮ ಫ್ಯಾಮಿಲಿಗೆ ಹೋಗಿ ಮಾತಾಡಿ ಅವರು ಕನ್ಸೆಂಟ್ ಕೊಟ್ರೆ, ಒಪ್ಪಿಗೆ ಕೊಟ್ರೆ ಆರ್ಗನ್ ಡೊನೇಷನ್ ಮಾಡ್ಲಿಕ್ಕೆ, ಅವಾಗ ಮಾತ್ರ ಆರ್ಗನ್ ಡೊನೇಷನ್ ಆಗುತ್ತೆ. ಸೊ ದಯವಿಟ್ಟು ಭಯ ಪಡಬೇಡಿ. ನಂದು ಆರ್ಗನ್ ಡೊನೇಷನ್ ಕಾರ್ಡ್ ಇದೆ ಅಂದಿದ ತಕ್ಷಣ ಹೋಗಿದ ತಕ್ಷಣ ನನ್ನ ಸೇವ್ ಮಾಡುತ್ತಿಲ್ಲ, ಎಲ್ಲರೂ ಆರ್ಗನ್ಸ್ ಕರೀತಾರೆ ಅಂತ ದಯವಿಟ್ಟು ತಪ್ಪು ಕಲ್ಪನೆ ಇಟ್ಕೊಂಬೇಡಿ. ಹೌದೌದು, ನಿಜ ನಿಜ. ನಾನೇ ಟ್ರಾನ್ಸ್ಪ್ಲಾಂಟ್ ಕಮಿಟಿಯಲ್ಲಿ ಇರೋದ್ರಿಂದ ಬಹಳ ಸ್ಟ್ರಿಕ್ಟ್ ಆಗಿ ನೋಡ್ಕೊಂಡು, ಅವ್ರು ನಿಜವಾಗ್ಲೂ ಸಂಬಂಧಿಕರು ಅಲ್ವೋ ಎಲ್ಲವನ್ನು ನೋಡ್ಕೊಂಡು ಸಮಗ್ರವಾಗಿ ನಾವು ಹೇಳ್ತೀವಿ. ಹ್ಮ್. ಒಂದಂತಂದ್ರೆ, ಈಗ ನಾನೇ ಡೊನೇಟ್ ಎಸ್. ಮಾಡಬೇಕು ಅಂತ ಮಾಡಿದ್ರೆ ನಾನು ಹೇಗೆ ರಿಜಿಸ್ಟರ್ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ನಾನು ನನ್ನ ಹ್ಮ್. ಅಂಗಾಂಗಗಳನ್ನ ಕೊಡಬೇಕು, ದಯವಿಟ್ಟು ತಿಳಿಸಿ. ಸೊ ಇದು ನಮ್ಮ ಕರ್ನಾಟಕ ಸರ್ಕಾರ ತುಂಬಾ ಸುಲಭವಾಗಿ ಮಾಡಿಬಿಟ್ಟಿದೆ. ನೀವು ಜೀವ ಸಾರ್ಥಕತೆ ಅಂತ ಗೂಗಲ್ ಅಲ್ಲಿ ಹ್ಮ್ ಹಾಕಿದ್ರೆ, ಅವ್ರ ಸೋಟೋ SOTTO ಹ್ಮ್ ಅಂತ ಹಾಕಿದ್ರೆ ಅದು ಇಮ್ಮಿಡಿಯೇಟ್ ನೀವು ಬಂದಿದ ತಕ್ಷಣ ಫಸ್ಟ್ ಹ್ಮ್ ಬರೋದು ಒಂದು QR ಕೋಡ್ ಸ್ಕ್ಯಾನ್ ಮಾಡ್ಲಿಕ್ಕೆ ಬರುತ್ತೆ. ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಹಾ ಒಂದು ಸಣ್ಣ ಫಾರ್ಮ್ ಇದೆ, ನಿಮ್ಮ ಹೆಸರು, ಆಧಾರ್ ನಂಬರ್, ನಿಮ್ಮ ಫೋನ್ ನಂಬರು ಮತ್ತೆ ನಿಮ್ಮ ಮನೆತನದವ್ರದ್ದು ಫೋನ್ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಳಿದ್ರೆ ಅಷ್ಟು ಫಿಲ್ ಮಾಡಿ ನೀವು ಅದನ್ನ ಕಳ್ಸಿದ್ರೆ ವಿತ್ ಇನ್ 1 ವೀಕ್ ನಿಮಗೆ ಆರ್ಗನ್ ಡೋನರ್ ಕಾರ್ಡ್ ಅಂತ ಬರುತ್ತೆ. ಅದ್ ಹಾ ಮಾಡಿದ್ರೆ ಅಷ್ಟೇ ಸಾಕು ರಿಜಿಸ್ಟರ್ ಮಾಡ್ಲಿಕ್ಕೆ. ಇಲ್ಲ ಓ ನಿಮ್ಗೆ ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನಿಮ್ಮ ಡ್ರೈವರ್ಸ್ ಲೈಸೆನ್ಸ್ ಮಾಡಿಸ್ತಿರಲ್ಲ ಆರ್ ಟಿ ಒ ಹತ್ರ ಹೋದ್ರೆ ಅಲ್ಲೂ ಕೂಡ ಅಂಗಾಂಗ ದಾನ ಮಾಡೋಕೆ ಇಚ್ಛೆ ಇದೆಯಾ ಇಲ್ಲ ಅಂತ ಒಂದು ಕ್ವಶನ್ ಇದೆ. ಅದಕ್ಕೆ ಎಸ್ ಅಂದ್ರೆ RTO ಅವರೇ ನಿಮ್ಗೆ ಒಂದು ಓ ಸಣ್ಣ ಸ್ಟಿಕ್ಕರ್ ಕೊಡ್ತಾರೆ, ಬಹಳ ಸುಲಭ. ಅಂಗಾಂಗ ಹಾ ದಾನಿ ಅಂತ. ಹಾ ಬಟ್ ನಾನು ಹೇಳೋದೇನಂದ್ರೆ ಬರೀ ನಿಮ್ಮ ಇಚ್ಛೆಗೆ ಇದು ರಿಜಿಸ್ಟರ್ ಮಾಡಿದ್ರೆ ಏನು ಸಾಲದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಈಗ ಏನಂದ್ರೆ ಹ್ಮ್ ನೀವು ನಿಮಗೇನಾದ್ರೂ ದುರದೃಷ್ಟವಶಾತ್ ಏನಾದ್ರೂ ಆಕ್ಸಿಡೆಂಟ್ ಆಗಿ ಬ್ರೈನ್ ನಿಷ್ಕ್ರಿಯಗೊಂಡಿದ್ರೆ ಆಗ ನೀವು ಕನ್ಸೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಕನ್ಸೆಂಟ್ ಹೌದು ಮಾಡ್ಬೇಕಾಗಿರೋರು ನಿಮ್ ಮನೆತನದವರು.
ಅದಕ್ಕೆ ಹೌದು. ನಿಮಗೆ ಅಂಗಾಂಗ ದಾನ ಮಾಡಲು ಇಚ್ಛೆ ಇದ್ರೆ ದಯವಿಟ್ಟು ನಿಮ್ಮ ಮನೆತನದವ್ರಿಗೆ ಹೇಳಿ, ಈ ತರ ನನಗೆ ಏನಾದ್ರೂ ನಾಳೆ ಆ, ನಾನು ಸಾವನ್ನಪ್ಪಿದ್ರೆ, ನನಗೆ ಏನಾದ್ರೂ ಬ್ರೈನ್ ಡೆತ್ ಏನಾದ್ರೆ ಹ್ಮ್. ದಯವಿಟ್ಟು ನನ್ನ ಆರ್ಗನ್ಸ್ ನ ಡೊನೇಟ್ ಮಾಡಿ ಅಂದ್ರೆ ಅಂತ ನಿಮ್ಮ ಫ್ಯಾಮಿಲಿ ಕುಟುಂಬದವ್ರಿಗೆ, ಮೆಂಬರ್ಸ್ ಮಕ್ಕಳಿಗೆ, ತಿಳಿಸ್ಬೋದು. ಮೊಮ್ಮಕ್ಕಳಿಗೆ, ಮನೆಯವ್ರಿಗೆ, ಹೆಂಡತಿಗೆ ಎಲ್ಲ ಹೇಳಿಟ್ರೆ ಅವರು ನಮ್ಮ ಅಬ್ಸಲ್ಯೂಟ್ಲಿ. ಯಜಮಾನ್ರ ಇಚ್ಛೆ ಅಂತ ಮಾಡ್ತಾರೆ. ಅವ್ರ ಹೆಂಡತಿ ಅಂತ ಅದು ಪೂರ್ಣ ಮಾಡ್ತಾರೆ. ಯಾಕೆ ಅಂದ್ರೆ ನಿಮ್ಮ ಫ್ಯಾಮಿಲಿ ನಿಮಗೆ ತುಂಬಾ ದುಃಖದಲ್ಲಿ ಇರ್ತಾರೆ. ಇವಾಗ ನನಗೇನಾದ್ರೂ ಆಯ್ತು, ನನಗೇನಾದ್ರೂ ಆಕ್ಸಿಡೆಂಟ್ ಆಗಿ ನನ್ನ ಬ್ರೈನ್ ಡಿಸ್ಟ್ರಿಬ್ಯೂಟ್ ಇದೆ, ನಮ್ಮ ಫ್ಯಾಮಿಲಿ ತುಂಬಾ ದುಃಖದಲ್ಲಿ ಇರ್ತಾರೆ. ಹ್ಮ್. ಆಗ ನೀವು ಹೋಗಿ ಅವ್ರನ್ನ ನಿಮ್ಮ ಆರ್ಗನ್ಸ್ ಡೊನೇಟ್ ಮಾಡಿ ಅಂದ್ರೆ ಅದು ಹ್ಮ್. ಅವ್ರಿಗೆ ಒಂಥರ ತುಂಬಾ ಟಾರ್ಚರ್ ಹೌದು, ಕೊಟ್ಟಾಗಿರುತ್ತೆ. ಹೌದು, ಅವರು ಹೌದು, ಹೌದು, ಡಿಸಿಷನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಹೌದು, ಅವ್ರಿಗೆ ಹೌದು. ನನ್ನ ಇಚ್ಛೆ ಮೊದ್ಲೇ ಗೊತ್ತಿದ್ರೆ, ಇಲ್ಲ ನಮ್ಗೆ ಯಜಮಾನ್ರಿಗೆ ಈ ತರ ಆರ್ಗನ್ ಡೊನೇಷನ್ ಮಾಡ್ಬೇಕಂತ ಇಚ್ಛೆ ಇತ್ತು ಅಂದ್ರೆ ಹಂಡ್ರೆಡ್ ಹ್ಮ್. ಪರ್ಸೆಂಟ್ ಅವ್ರಿಗೆ ಡಿಸಿಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಆರ್ಗನ್ ಡೊನೇಷನ್ ಕಾರ್ಡ್ಗೆ ಇಲ್ಲ ರಿಜಿಸ್ಟರ್ ಮಾಡೋದು ಮುಖ್ಯ ಅಲ್ಲ. ಹಾ. ದಯವಿಟ್ಟು ನಿಮ್ಮ ಮನೆಯವರ ಹತ್ರ ನಿಮ್ಮ ಇಚ್ಛೆ ಹೇಳಿ, ಸೊ ದಟ್ ನಾಳೆ ಡಿಸಿಷನ್ ಮಾಡ್ಲಿಕ್ಕೆ ಅವ್ರಿಗೆ ತುಂಬಾ ಸಹಾಯ ಆಗುತ್ತೆ. ಹೌದು. ಅಂದ್ರೆ ನೀವು ಹ್ಮ್. ನಿಮ್ಮ ವಿಲ್ ಬರೆಯೋದು ಬರೀ ಆಸ್ತಿ ಅಂತಲ್ಲ, ನಿಮ್ಮ ಬದುಕಿನ ಆರ್ಗನ್ಸ್. ಅಂದ್ರೆ ನಿಮ್ಮ ಶರೀರದ ಆಸ್ತಿಯನ್ನು ಕೂಡ ನೀವು ಎಸ್. ದಾನ ಮಾಡಿಬಿಟ್ಟು ಹೋಗ್ಬೋದು ಅಂತ ಉತ್ತಮವಾದಂತ ಮಾತನ್ನ ಹೇಳಿದ್ರಿ. ಮೊದಲು ರಿಜಿಸ್ಟರ್ ಮಾಡಿ, ಎಲ್ಲಾದ್ರೂ ಸುಲಭವಾಗಿ ರಿಜಿಸ್ಟರ್ ಮಾಡಬಹುದು ನೀವು. ಸಾರ್ಥಕ ಇದಕ್ಕೂ ಹೋಗಿ ಮಾಡ್ಬೋದು, ವೆಬ್ಸೈಟು ಅಥವಾ ಅಬ್ಸಲ್ಯೂಟ್ಲಿ. RTOಗೂ ಮಾಡ್ಬೋದು ಅಂತ ಎಸ್. ಹೇಳಿದ್ರಿ. ಅದಲ್ದನೆ ವಿಲ್ನಲ್ಲೂ ಕೂಡ ಬರ್ದ್ಬಿಡಿ, ಮನೆಯವ್ರಿಗೆ Absolutely. ನಿಮ್ಮ ಇಚ್ಛೆಯನ್ನ ಮೊದಲೇ ತಿಳಿಸ್ಬಿಡಿ. ಆವಾಗ Absolutely. ಅವರು ಮಾನಸಿಕವಾಗಿ ಪ್ರಿಪೇರ್ ಆಗಿರ್ತಾರೆ, ಪ್ರಿಪೇರ್ ಅದು ಆಗಿರ್ತಾರೆ. ಕೊಡ್ಬೋದು ಅಂತ ಹೇಳಿದ್ರೆ. ತುಂಬಾ ಹಂಡ್ರೆಡ್ ತುಂಬಾ ಪರ್ಸೆಂಟ್ ಈ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸುರೇಶ್ ಅವರೇ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.